ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ವಾದಶ ಸ್ತೋತ್ರ, ಅಷ್ಟಮ ಸ್ತೋತ್ರದಲ್ಲಿ ಮೊದಲನೇ ಶ್ಲೋಕ. ವಂದಿತಾಶೇಷವಂದ್ಯೋರುವೃಂದಾರಕಂ ಚಂದನಾಚರ್ಚಿತೋದಾರಪೀನಾಂಸಕಂ ಇಂದಿರಾ ಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ವೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ವೀಣಯಾಮೋ ವಾಸುದೇವಂ. ವಂದಿತಾ ಅಶೇಷ ವಂದ್ಯ ಉರುವೃಂದಾರಕಂ ಚಂದನಾ ಚರ್ಚಿತ ಉದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತ ಉದ್ಭುಜಾ ಭೋಗಿನಂ ಪ್ರೀಣಯಾಮಃ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ. ಒಂದೇ ಪದ, ಪ್ರೀಣಯಾಮಃ ವಾಸುದೇವಂ. ಭಗವತ್ ಪರಿತೋಷಣಮೇವ ಸರ್ವಪುರುಷಾರ್ಥಾನಾಂ ಕಾರಣಂ ಇತಿ ದರ್ಶಯತಿ. ಭಗವಂತನನ್ನ ಸಂತೋಷ ಪಡಿಸುವುದರಿಂದಲೇ ನಮಗೆ ಎಲ್ಲಾ ಪುರುಷಾರ್ಥವೂ ಸಿಗ್ತದೆ ಹಾಗೆ ಅಂತ ತೋರಿಸ್ತಾ ಇದ್ದಾರೆ. ವಂದಿತಾ ಇತಿ ವಂದಿತಾಹ ನಮಸ್ಕೃತವಂತಹ ಅಶೇಷ ವಂದ್ಯ ಉರುವೃಂದಾರಕಾಹ. ಎಲ್ಲರೂ ನಮಸ್ಕಾರ ಮಾಡ್ತಾರೆ ದೇವರಿಗೆ, ಇಂಥವರು ಇಲ್ಲ ಅಂತ ಇಲ್ಲ. ದೇವತೆಗಳು, ಮನುಷ್ಯರು, ಅಸುರರು. ಅಸುರರು ಅಂದ್ರೆ ಪರಮಾತ್ಮನನ್ನ ದ್ವೇಷ ಮಾಡುವರು ಅಂತ ಅಲ್ಲ, ಕೆಲವು ಅಸುರರು ಒಳ್ಳೆಯವರು ಇದ್ದಾರೆ. ವಿಭೀಷಣ, ಪ್ರಹ್ಲಾದ, ಬಲಿಚಕ್ರವರ್ತಿ ಇವರೆಲ್ಲ ಒಳ್ಳೆಯ ಅಸುರ ಕುಲದಲ್ಲಿ ಇದ್ರೂ ಕೂಡ ಸಜ್ಜನರೇ ಅವರೆಲ್ಲರೂ ಕೂಡ. ಅಂತವರಿಂದ ನಮಸ್ಕರಿಸಲ್ಪಡುವವ. ಸಮಸ್ತೈಹಿ ಮನುಷ್ಯಾದಿಭಿರ್ ವಂದ್ಯಾಹ. ಮತ್ತು ಉರುವೃಂದಾರಕಂ ಉರವಃ ಭವಃ ವೃಂದಾರಕಃ ಬ್ರಹ್ಮಾದಿ ದೇವಾಹ ಯಸ್ಯ ತಂ. ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ನಮಸ್ಕರಿಸಲ್ಪಡುವವ. ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಎಲ್ಲರಿಂದಲೂ ನಮಸ್ಕರಿಸಲ್ಪಡುವವ ಅಂತ. ಅಂತಹ ಪರಮಾತ್ಮನನ್ನ ಪ್ರೀಣಯಾಮಃ ಸಂತೋಷಪಡಿಸೋಣ ಅಂತ ಅರ್ಥ. ಮತ್ತು ಎಂಥವ ಪರಮಾತ್ಮ ಹಾಗೆಂದರೆ ಚಂದನಾ ಚರ್ಚಿತ ಉದಾರ ಪೀನಾಂಸಕಂ. ಹಾಗೆ ಚಂದನೈಹಿ ಅಂದ್ರೆ ಶ್ರೀಗಂಧಾದಿ ಲೇಪನ ದ್ರವ್ಯಗಳು ಏನಿದೆ ಅವುಗಳಿಂದ ಅರ್ಚಿಸಲ್ಪಡುವವ. ಅಂದ್ರೆ ಸಮ್ಯಕ್ ಅನುಲಿಪ್ತವು, ಉದಾರ ಚೆನ್ನಾಗಿ ಲೇಪನ ಮಾಡಿಕೊಂಡಿರುವವ ಪರಮಾತ್ಮ. ಉದಾರೌ ಉನ್ನತೌ ಅಂದ್ರೆ ಪೀನೌ ದಷ್ಟಪುಷ್ಟವಾದ ಸ್ಕಂದೌ ಯಸ್ಯ ಭುಜಗಳುಳ್ಳವ ಅಂತ. ಭುಜದಲ್ಲಿ ಗಂಧಲೇಪನ ಮಾಡಿಕೊಂಡು ದಷ್ಟಪುಷ್ಟವಾದ ಭುಜದಲ್ಲಿ ಗಂಧಲೇಪನ ಮಾಡಿಕೊಂಡಿರುವ ಪರಮಾತ್ಮ ಅಂತ ಅರ್ಥ. ಚಂದನಾ ಚರ್ಚಿತ ಉದಾರ ಪೀನಾಂಸಕಂ ಹಾಗೆ ಅಂತ. ಉದಾರವಾದ ಪೀನವಾದ ಅಂಶ, ಅಂಶ ಅಂದ್ರೆ ಸ್ಕಂದ ಅಂತ ಅರ್ಥ, ತೋಳುಗಳು. ಇನ್ನು ಇಂದಿರಾ ಚಂಚಲಾಪಾಂಗ ನೀರಾಜಿತಂ. ಇಂದಿರಾ ಲಕ್ಷ್ಮೀದೇವಿ, ಲಕ್ಷ್ಮೀದೇವಿಯ ಚಂಚಲವಾದ ಅಪಾಂಗ ಅಂದ್ರೆ ಚಂಚಲ ನೇತ್ರಾಂತಸ್ಥೈಹಿ ನೀರಾಜಿತ. ಚಂಚಲವಾದ ಕಣ್ಣು, ಕಣ್ಣಿನಿಂದಲೇ ಪರಮಾತ್ಮನಿಗೆ ನೀರಾಜನ ಮಂಗಳಾರತಿಯನ್ನು ಮಾಡಿಬಿಡ್ತಾರಂತೆ ಲಕ್ಷ್ಮೀದೇವಿ. ಕಣ್ಣು ಒಂದು ಬಾರಿ ತಿರುಗಿಸಿದರೆ ಸಾಕು. ಅಂದ್ರೆ ಕೋಪದೃಷ್ಟಿ ಅಂತ ತಿಳ್ಕೋಬಾರದು. ಆ ತರ ಅದು ಒಂದು ಪರಮಾತ್ಮನ ಸೇವೆ ಅದು. ಚಂಚಲಾಪಾಂಗೈಹಿ ಕರ್ಣೈಹಿ ನೀರಾಜಿತ ಅಂದ್ರೆ ಏನರ್ಥ? ಇಂದಿರೆಯ ಯದ ಪ್ರೇಮಪೂರ್ವಕಂ ಈಕ್ಷತೆ ಇತಿ ಯಾವತ್ತು. ಪ್ರೇಮಪೂರ್ವಕವಾದ ಒಂದು ನೋಟ ಅಂತ ಅರ್ಥ. ಲಕ್ಷ್ಮಿಯ ಪ್ರೇಮಪೂರ್ವಕವಾದ ನೋಟವುಳ್ಳವನಾದ ಆ ಪರಮಾತ್ಮನನ್ನು ಪ್ರೇಣಯಾಮೋ ಅಂತ ಅನ್ವಯ. ಇನ್ನು ಮಂದರೋದ್ಧಾರಿ. ಮಂದ ಅಂದ್ರೆ ತುಚ್ಛವಾದ ಮಂದರ ಅಂತ ಇದೆ ನೋಡಿ. ಮಂದ ಅಂದ್ರೆ ಮಂದವಾದ ವಿಷಯಗಳು ಅಂತ, ತುಚ್ಛವಾದ ವಿಷಯಗಳು. ಅದರಲ್ಲಿ ಆಸಕ್ತಿ ಉಳ್ಳವರು ಅಂದ್ರೆ ವಿಷಯಾಸಕ್ತರಾದ ಜನರು ಅಂತ ಯಾರಿದ್ದಾರೆ ಅವರನ್ನ, ಅಥವಾ ಮಂದರ ಪರ್ವತ ಅಂತ ಎರಡು ಅರ್ಥ ಬರ್ತದೆ. ಮಂದರ ಉದ್ಧರ್ತುಂ ಅಂತಹ ಸಜ್ಜನರ ವರ್ಗವನ್ನ ಸಂಸಾರ ದುಃಖಾತ್ ಉದ್ಧರ್ತುಂ ಮಂದರಂ. ಅಂತ
ವಿಷಯಾಸಕ್ತರಾದ ಜನರನ್ನ ಸಂಸಾರದಿಂದ ದಾಟಿಸಲು ಸಮುದ್ರ ಮಂಥನ ಮಾಡುವುದಕ್ಕಾಗಿ ಮಂದರ ಪರ್ವತವನ್ನ ಗರುಡನ ಮೇಲೆ ಇಟ್ಟವ. ಅದರಿಂದ ದೇವರಿಗೆ ಮಂದರೋದ್ಧಾರಿ ಅಂತ ಒಂದು ಹೆಸರಿದೆ. ಅಂತಹ ಉಪಕಾರವನ್ನ ಮಾಡಿದ ಮಂದರೋದ್ಧಾರಿ ವೃತ್ತ ಉದ್ಭುಜ ಭೋಗಿನಂ. ಹಾಗೆ ವೃತ್ತವಾದ ವರ್ತುಲಾಕಾರವಾದ ಉತ್ಕೃಷ್ಟವಾದ ಭುಜದಂಡವು ಅಸ್ಯ, ಭುಜಗಳು ಉಳ್ಳವನಾದ ಅರ್ಥ. ಅಂತಹ ಪರಮಾತ್ಮನನ್ನ ಪ್ರೀಣಯಾಮಃ, ವಾಸುದೇವನಾದ. ಆ ದೇವರಿಗೆ ವಾಸುದೇವ ಅಂತ ಹೆಸರು. ಯಾಕೆ? ಮೋಕ್ಷಪ್ರದನಾದ್ದರಿಂದ ವಾಸುದೇವ, ಎಲ್ಲ ಕಡೆ ವಾಸವಾಗಿದ್ದಾನೆ, ಅದರಿಂದ ದೇವರಿಗೆ ವಾಸುದೇವ ಅಂತ ಹೆಸರು. ಅಂತಹ ವಾಸುದೇವನನ್ನ ಪ್ರೀಣಯಾಮಃ, ಸಂತೋಷ ಪಡಿಸೋಣ ಅಂತ. ಅಂದ್ರೆ ಪರಮಾತ್ಮನನ್ನ ಸಂತೋಷಪಡಿಸುವುದು ಹೇಗೆ? ಪರಿತೋಷಯಾಮಃ ಅಂತ ಬರೀತಾರೆ. ವಯಂ ಪರಿತೋಷಯಾಮಃ, ನಾವು ಸಂತೋಷ ಪಡಿಸೋಣ. ಹೇಗೆ? ಹಾಗೆ ಅಂದ್ರೆ ಉತ್ತಮವಾದ ವರ್ಣಾಶ್ರಮ ವಿಹಿತ ಕರ್ಮಗಳನ್ನು ಮಾಡುತ್ತಾ, ದೇವರನ್ನೇ ಸ್ಮರಿಸುತ್ತಾ, ದೇವರಲ್ಲಿ ಭಕ್ತಿ ಮಾಡುತ್ತಾ, ದೇವರ ಜ್ಞಾನವನ್ನ ಪಡ್ಕೊಂಡು ದೇವರಲ್ಲಿ ಭಕ್ತಿ ಮಾಡುತ್ತಾ, ದೇವರನ್ನ ಚಿಂತಿಸುತ್ತಾ, ದೇವರನ್ನ ಪೂಜಿಸುತ್ತಾ. ಎಷ್ಟು ಚಂದ ಹೇಳ್ತಾರೆ ನೋಡಿ. ದೇವರಿಗೆ ಚಂದನಾದಿಗಳಿಂದ ನಾವು ಲೇಪನ ಮಾಡುತ್ತಾ, ಲಕ್ಷ್ಮೀದೇವಿಯ ಕಣ್ಣಿನ ಆರತಿಯಂತೆ ನಾವು ಕೂಡ ಮಂಗಳಾರತಿಯನ್ನ ಮಾಡುತ್ತಾ, ಬ್ರಹ್ಮಾದಿಗಳು ನಮಸ್ಕಾರ ಮಾಡಿದಂತೆ ನಾವು ಕೂಡ ಪ್ರದಕ್ಷಿಣೆ ನಮಸ್ಕಾರಾದಿಗಳನ್ನ ಮಾಡುತ್ತಾ, ಮಂದರೋದ್ಧಾರಿ, ವಿಷಯದಲ್ಲಿ ಆಸಕ್ತಿಯನ್ನ ಬಿಡುವುದರಿಂದ, ಇದೆಲ್ಲ ನಾವು ಮಾಡಿದರೆ ಏನಾಗ್ತಾನೆ? ನಮ್ಮ ಮೇಲೆ ಸಂತುಷ್ಟನಾಗ್ತಾನೆ. ಹಾಗೆ ಅಂತ ಪರಮಾತ್ಮನ ಕಥಾಶ್ರವಣ ಮಾಡುತ್ತಾ ಆಗ ಮಂದ ಬುದ್ಧಿ ಎಲ್ಲ ಹೋಗ್ತದೆ. ಮಾಡುತ್ತಾ ಪರಮಾತ್ಮನನ್ನ, ವಾಸುದೇವನಾದ ಲಕ್ಷ್ಮೀನಾರಾಯಣನನ್ನ ಸಂತೋಷಪಡಿಸೋಣ ಅಂತ ಅರ್ಥ. ವಂದಿತಾ ಶೇಷವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರಪೀನಾಂಸಕಂ ಇಂದಿರಾ ಚಂಚಲಾಪಾಂಗನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.